ನಮಸ್ತೆ. ವಧು ಸೀರಿಯಲ್‌ನ 90ನೇ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಸಂಚಿಕೆ ಶುರು ಮಾಡೋಣ. ಇಲ್ಲಿಂದ ಹೋದ್ಮೇಲೆ ಸಾರ್ಥಕ್ ವಧು ಹತ್ರ ನನ್ನ ಅವತ್ತಿನ ಸಿಚುವೇಶನ್ ಆಗಿತ್ತು, ನಾನು ನಿಮ್ಮ ಹತ್ರ ರೂಢಾಗಿ ಮಾತಾಡಿದ್ರೆ ಮಾತ್ರ ನೀವು ಕೆಲಸದಿಂದ ಬಿಟ್ಟು ಹೋಗ್ತೀರಾ ಅಂತ ಅಂದ್ಕೊಂಡಿದ್ದೆ. ಆ ಬಿಹೇವಿಯರ್ ಇಂದ ನಿಮ್ಮ ಕೆರಿಯರ್ ಮೇಲೆ ಇಷ್ಟೊಂದು ಪರಿಣಾಮ ಬೀಳುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸಾರಿ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಹೇಳ್ತಾನೆ. ವಧು ಸರಿ ಅಂತ ಹೇಳ್ತಾಳೆ. ಅದಕ್ಕೆ ಸಾರ್ಥಕ್ ಅವರು ಬರೀ ಸರಿ, ನಾ ಇನ್ನೇನು ಹೇಳಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಹಾಗಾದ್ರೆ ನಾನು ಸಾರಿ ಕೇಳಬೇಕಾ ಅಂತ ವಧು ಕೇಳ್ತಾಳೆ. ಅದಕ್ಕೆ ಸಾರಿ ಕೇಳಬೇಕಾಗಿಲ್ಲ, ಇನ್ನೇನು ಮಾತಾಡಲ್ವಾ ಅಂತ ಅಂದ್ಬಿಟ್ಟು ಸಾರ್ಥಕ್ ಕೇಳ್ತಾರೆ. ಅದಕ್ಕೆ ವಧು ಆ್ಯಕ್ಚುಲಿ ನಾನು ನಿಮ್ಮ ಹತ್ರ ಸಾರಿ ಕೇಳಬೇಕು, ನನ್ನನ್ನು ಕ್ಷಮಿಸಿ, ನಿಮ್ಮ ಒಳ್ಳೆತನ ನಾನು ಅರ್ಥ ಮಾಡ್ಕೊಳ್ದಾನೆ ನಿಮ್ಮ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡಿದ್ದೆ, ಸೊ ಸಾರಿ ಅಂತ ಕೇಳ್ತಾಳೆ. ಅದಕ್ಕೆ ಸಾರ್ಥಕ್ ಥ್ಯಾಂಕ್ ಯು ಅಂತ ಹೇಳ್ತಾರೆ. ಇವನಾ ಯಾಕೆ ಅಂತ ವಧು ಕೇಳ್ತಾಳೆ. ಅದಕ್ಕೆ ಸಾರ್ಥಕ್ ಅವರು ನೀವು ಮುಂಚಿನ ತರ ಕೂಲಾಗಿ ಮಾತಾಡಿದ್ರಲ್ಲ, ಅದಕ್ಕೋಸ್ಕರ ಥ್ಯಾಂಕ್ ಯು ಅಂತ ಹೇಳ್ದೆ ಅಂತ ಹೇಳ್ತಾರೆ. ವಧು, ನೀವು ನನ್ನ ಜೊತೆ ಮಾತಾಡೋದ್ ಬಿಟ್ಮೇಲೆ ನನ್ಗೇನೋ ಸ್ಯಾಡ್ನೆಸ್, ಲೋನ್ಲಿನೆಸ್, ನಾನು ಏನೋ ಕಳ್ಕೊಂಡಿದ್ದೀನಿ, ಬೆಸ್ಟ್ ಫ್ರೆಂಡ್ ನ ಕಳ್ಕೊಂಡಿದ್ದೀನಿ ಅನ್ನೋ ಫೀಲಿಂಗು. ಆದ್ರೆ ಏನ್ ಮಾಡ್ಲಿ, ನಾನ್ ನಿಮ್ ಜೊತೆ ಆ ರೂಢಾಗಿ ಮಾತಾಡಿದ್ದಕ್ಕೆ ನನ್ಗೆ ಅದು ಪನಿಷ್ಮೆಂಟ್ ಅಂತ ತಿಳ್ಕೊಂಡು ಸುಮ್ಮನೆ ಆಗ್ತಾ ಇದ್ದೆ. ದಿಶಾ ಯಾವಾಗ ನನಗೆ ನಿಮ್ಮ ಪ್ರಾಬ್ಲಮ್ ಬಗ್ಗೆ ಹೇಳಿದ್ಲು, ಅವಾಗ ನಾನು ಲಕ್ಕಿ ಕಾಲ್ ಮಾಡಿದೆ, ಫ್ರೆಂಡ್ ಹತ್ರ ಮಾತಾಡಿ ನಿಮಗೆ ಕೆಲಸ ಕೊಡಿಸ್ದೆ. ಆದರೆ ಅದು ಹೇಗೋ ನನ್ನ ಬ್ಯಾಡ್ ಲಕ್, ನಿಮಗೆ ಅದ್ರ ಬಗ್ಗೆ ಗೊತ್ತಾಯ್ತು, ನೀವು ಕೆಲಸ ಬಿಟ್ರಿ. ದಿಶಾ ಮನೆಗೆ ರೇಷನ್ ಬೇಕು, ದಿನಸಿ ಬೇಕು ಅಂತ ಹೇಳಿದಾಗ ದಿನಸಿ ಎಲ್ಲ ಕಳಿಸ್ಕೊಟ್ಟೆ, ಮತ್ತೆ ಹೋಟೆಲ್ ಬಿಲ್ ಪೇ ಮಾಡಿದೆ. ಆದರೂ ನಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಮ್ಮಿ ಆಗಲೇ ಇಲ್ಲ, ಇನ್ನೂ ಜಾಸ್ತಿ ಆಯಿತು. ಕೊನೆಗೂ ದಿಶಾಯಿಂದನೇ ನಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದೂರ ಆಗಿ ನಾವಿಬ್ಬರು ಮಾತಾಡೋ ಹಾಗಾಯಿತು ಹೇಳ್ತಾನೆ. ಅದಕ್ಕೆ ವಧು, ನಿಜ ಸಾರ್ಥಕ್, ನಾನು ನಿಮ್ಮ ಮೇಲೆ ತುಂಬಾನೇ ಕೋಪ ಅಂದರೆ ತುಂಬಾನೇ ಕೋಪ ಮಾಡ್ಕೊಂಡಿದ್ದೆ. ಇನ್ಫ್ಯಾಕ್ಟ್ ನೀವು ನನ್ನ ಲೈಫ್ಗೆ ಯಾಕಾದ್ರೂ ಬಂದ್ರು ಅಂತ ಇಡೀ ಶಾಪ ಹಾಕಿದ್ದೀನಿ. ನೀವ್ ಹೇಳ್ದಂಗೆ ದಿಶಾಯಿಂದ ನಮ್ಮಿಬ್ರು ಮಧ್ಯದಲ್ಲಿದ್ದ ಮನಸ್ತಾಪ ಎಲ್ಲ ಆಯ್ತು. ಇನ್ಫ್ಯಾಕ್ಟ್ ನೀವು ನನಗೆ ಗೊತ್ತಿಲ್ದನೆ ತುಂಬಾನೇ ಹೆಲ್ಪ್ ಮಾಡಿದ್ದೀರಾ. ಆದ್ರೆ ನಿಮ್ ಒಳ್ಳೆತನನ ನಾನು ಅರ್ಥ ಮಾಡ್ಕೊಳ್ದಾನೆ ತುಂಬಾನೇ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟೆ. ವ್ಯಕ್ತಿ ಬಗ್ಗೆ, ಒಬ್ಬ ವ್ಯಕ್ತಿಯ ಒಳ್ಳೆತನದ ಬಗ್ಗೆ ಅರ್ಥ ಮಾಡ್ಕೊಳ್ದಾನೆ ಅದ್ರ ಮೇಲೆ ಕೋಪ ಮಾಡ್ಕೊಳ್ಳೋದು ಎಷ್ಟು ತಪ್ಪು ಅನ್ನೋದು ನನ್ಗೆ ಇವಾಗ ಅರ್ಥ ಆಗಿದೆ ಸಾರ್ಥಕ್. ಎಕ್ಸ್ಟ್ರೀಮ್ಲಿ ಸಾರಿ ಅಂತ ವಧು ಹೇಳ್ತಾಳೆ. ಹೊರಗಡೆ ದಿಶಾ ಅಲ್ಲಿಗೆ ಬರ್ತಾಳೆ. ಬಂದು ಕಡಲೆ ಬೀಜ ಅಂತೂ ಸಿಗ್ಲಿಲ್ಲ, ಆದ್ರೆ ನೀವಿಬ್ರು ಒಂದಾಗಿದ್ ನೋಡಿ ಕಡಲೆ ಬೀಜ ಸಿಕ್ಕದಷ್ಟೇ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾಳೆ. ಸಾರಿನಲ್ಲೇ ಇಬ್ರು ಮಾತುಕತೆನ ಮುಗಿಸ್ಬಾರ್ದು. ಹಿಂದೆ ನೀವಿಬ್ರು ಹೇಗ್ ಫ್ರೆಂಡ್ಸ್ ಆಗಿದ್ರು ಹಾಗೇನೆ ಇವಾಗ್ಲೂ ಫ್ರೆಂಡ್ಸ್ ಆಗಿರ್ಬೇಕು ಅಂತ ದಿಶಾ ಕೇಳ್ತಾಳೆ. ಅವ್ರಿಬ್ರು ಮುಖ ನೋಡ್ತಾ ಇರ್ತಾರೆ. ಅದಕ್ಕೆ ಏನಿಬ್ರು ಮುಖ ನೋಡ್ತಾ ಇದ್ದೀರಾ, ಓಕೆನಾ ಹೂನಾ ಅಂತ ಕೇಳ್ತಾಳೆ. ಅದಕ್ಕೆ ಇಬ್ರು ಓಕೆ ಅಂತ ಹೇಳ್ತಾರೆ. ಇಬ್ರು ಕೈ ಕೊಡಿ ಅಂತ ಇಬ್ರಿಗೂ ಶೇಕೆಂಡ್ ಮಾಡಿಸ್ತಾಳೆ. ಇಬ್ರು ಶೇಕೆಂಡ್ ಮಾಡ್ತಾರೆ. ಸಾರ್ಥಕ್ ಥ್ಯಾಂಕ್ ಯು ಸೋ ಮಚ್, ಇನ್ ಮುಂದೆ ನಿಮ್ಗೆ ಏನೇ ಸಮಸ್ಯೆ ಆದ್ರೂ ಈ ಸಾರ್ಥಕ್ ಇರ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ದಿಶಾ, ಥ್ಯಾಂಕ್ ಯು ಹೇಳ್ಬೇಕಾಗಿರೋದು ನಿಮ್ಗಲ್ಲ ನನಗೆ ಥ್ಯಾಂಕ್ ಯು ಹೇಳಿ ಅಂತ ಹೇಳ್ತಾಳೆ. ಅದಕ್ಕೆ ಅವರು ಇಬ್ರು ಸೇರಿ ದಿಶಾಗೆ ಥ್ಯಾಂಕ್ ಯು ಹೇಳ್ತಾರೆ. 3 ಜನ ತುಂಬಾ ಖುಷಿ ಆಗ್ತಾರೆ. ಇಲ್ಲಿ ಆದಿ, ನಾನು ಪ್ರೀತಿಸ್ತಿರೋ ಹುಡುಗಿ ವೀಕ್ಷಿತನೇ ಅಂತ ಅವ್ರ ದೊಡ್ಡಮ್ಮನ ಹತ್ರ ಹೇಳಿದಾಗ ಅವ್ರ ದೊಡ್ಡಮ್ಮ ತುಂಬಾನೇ ಖುಷಿ ಪಟ್ಟು, ವೀಕ್ಷಿತ ನೀನಾ ಆದಿನ ಲವ್ ಮಾಡ್ತಾ ಇರೋ ಹುಡುಗಿ, ನನ್ನ ಹತ್ರ ಯಾರು ಏನು ಹೇಳೇ ಇಲ್ವಲ್ಲ, ಇಷ್ಟು ದಿನ ಈ ದೊಡ್ಡಮ್ಮನ ಹತ್ರ ಏನು ಹೇಳ್ದಾನೆ ಮುಚ್ಚಿಟ್ಟಿದ್ರಾ ಅಂತ ಕೇಳ್ತಾರೆ. ವೀಕ್ಷಿತ, ನೀನು ಆದಿನ ಲವ್ ಮಾಡ್ತೀಯನಮ್ಮ, ಇಷ್ಟಪಡ್ತೀಯನಮ್ಮ, ಪ್ರೀತಿಸ್ತೀಯನಮ್ಮ ಅಂತ ಕೇಳ್ತಾರೆ. ಅದಕ್ಕೆ ವೀಕ್ಷಿತ ತಲೆ ಅಳ್ಳಾಡಿಸ್ತಾಳೆ. ಹೌದು ಅಂತ ಅಂದ್ಬಿಟ್ಟು, ಇಷ್ಟು ದಿನ ನನ್ನಿಂದ ಈ ವಿಷಯ ಯಾಕೆ ಮುಚ್ಚಿಟ್ಟಿದ್ರಿ ಅಂತ ಯಶೋಮತಿ ಅವ್ರು ಕೇಳ್ತಾರೆ. ಅದಕ್ಕೆ ಆದಿ, ಆ ವಿಷಯನ ನಾನು ಹೇಳ್ತೀನಿ ದೊಡ್ಡಮ್ಮ. ಮುಂಚೆ ನಾನು ಒಂದು ರುಕ್ಸ್ ಅನ್ನೋ ಹುಡುಗಿನ ಇಷ್ಟಪಡ್ತಾ ಇದ್ದೆ, ಅದು ಮುಖ ನೋಡ್ದನೇನೆ ಫೋನ್ನಲ್ಲೇನೆ ಇಷ್ಟಪಡ್ತಾ ಇದ್ದೆ. ಆ ರುಕ್ಸ್ ವೀಕ್ಷಿತನೇ ಆಗಿದ್ಲು, ಆದ್ರೆ ಅದು ನನಗೆ ಗೊತ್ತಿರ್ಲಿಲ್ಲ. ಒಂದಿನ ರುಕ್ಸ್ ನಾನು ಮೀಟ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಆ ಜಾಗಕ್ಕೆ ವೀಕ್ಷಿತ ಬಂದ್ಲು. ಅದಕ್ಕೆ ನನಗೆ ತುಂಬಾನೇ ಕೋಪ ಬಂತು. ನನ್ನ ರುಕ್ಸ್ ಮಧ್ಯದಲ್ಲಿ ಇವಳು ಯಾಕೆ ಬರ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ನಾನು ತುಂಬಾನೇ ಕೋಪ ಮಾಡ್ಕೊಂಡು ಅವಳಿಗೆ ಬೈದ್ಬಿಟ್ಟೆ. ಅದೇ ಕಾರಣಕ್ಕೋಸ್ಕರ ವೀಕ್ಷಿತ ಮನೆ ಬಿಟ್ಟು ಹೋಗಿದ್ಲು ಒಂದಿನ. ದೊಡ್ಡಮ್ಮನ ಹತ್ರ ನಡೆದಿದ್ದನ್ನೆಲ್ಲ ಆದಿ ಹೇಳ್ತಾನೆ. ಅದಕ್ಕೆ ಯಶೋಮತಿ ಅವರು, ವೀಕ್ಷಿತ, ನೀನ್ ಮನೆ ಬಿಟ್ಟು ಹೋಗಿದ್ಯಾ, ಆದ್ರೆ ನಾನ್ ನಿನ್ಗೆ ಫೋನ್ ಮಾಡಿ ಕೇಳಿದ್ದಕ್ಕೆ ನೀನು ಟ್ರಿಪ್ಪಿಗೆ ಬಂದ್ಬಿಟ್ಟೆ, ನಾನ್ ನಿಮ್ಗೆ ಬರೋದಕ್ಕೆ ಆಗ್ಲಿಲ್ಲ ಅಂತ ಹೇಳ್ದಲ್ಲಮ್ಮ ಹೇಳ್ತಾರೆ. ಅದಕ್ಕೆ ಈ ದೊಡ್ಡಮ್ಮ, ಅದಕ್ಕೂ ನಾನೇ ಆನ್ಸರ್ ಮಾಡ್ತೀನಿ. ಅವತ್ತೇನಾದ್ರೂ ವೀಕ್ಷಿತ ನಡೆದಿದ್ದನ್ನೆಲ್ಲ ನಿಮ್ಮ ಹತ್ರ ಹೇಳಿದ್ದಿದ್ರೆ ನನ್ನ ಮೇಲೆ ಏನಾದ್ರೂ ನೀವು ತಪ್ಪು ತಿಳ್ಕೊಂತಾ ಇದ್ರಿ, ನಮ್ಮಿಬ್ರು ಮಧ್ಯದಲ್ಲಿ ಏನಾದ್ರೂ ನಡೀತಾ ಇದೆ ಅಂತ ಅಂದ್ಬಿಟ್ಟು ಎಲ್ರಿಗೂ ಗೊತ್ತಾಗ್ತಾ ಇತ್ತು. ಅದರಿಂದ ನನ್ಗೇನಾದ್ರೂ ತೊಂದರೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವಳು ನನ್ನಿಂದ ದೂರ ಇರೋ ತೀರ್ಮಾನ ಮಾಡಿದ್ಲು. ಇವಾಗ ಹೇಗೆ ಒಪ್ಕೊಂಡ್ಲು ಅಂತ ಯಶೋಮತಿ ಅವ್ರು ಕೇಳ್ತಾರೆ. ಅದಕ್ಕೆ ಆದಿ, ಇಲ್ಲ ದೊಡ್ಡಮ್ಮ, ಅವಳಿಗೆ ನನ್ನ ಮೇಲೆ ತುಂಬಾನೇ ಪ್ರೀತಿ ಇದೆ, ಆದರೆ ನನ್ನನ್ನು ಮದುವೆ ಆಗೋಕ್ಕಾಗಲ್ಲ ಅನ್ನೋ ಸಣ್ಣ ಗಿಲ್ಟ್ ಇದೆ ದೊಡ್ಡಮ್ಮ, ಅದಕ್ಕೋಸ್ಕರ ಅವಳು ನನ್ನ ಪ್ರೀತಿನ ಒಪ್ಕೊಂಡಿರಲಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಯಾಕೆ ನಿನ್ನನ್ನು ಮದುವೆ ಆಗೋಕ್ಕಾಗಲ್ಲ ಅಂತ ವೀಕ್ಷಿತ ಅಂದ್ಕೊಂಡ್ಲು ಅಂತ
ಯಶೋಮತಿ ಅವ್ರು ಕೇಳ್ತಾರೆ. ಆದಿ ವೀಕ್ಷಿತನ್ ಕಂಡ್ರೆ ನಮ್ಮಮ್ಮನಿಗೆ ಮುಂಚೆಯಿಂದನೂ ಇಷ್ಟ ಇಲ್ಲ. ಆ ಕಾರಣಕ್ಕೋಸ್ಕರ ವೀಕ್ಷಿತನ ನಮ್ಮಮ್ಮ ಒಪ್ಕೊಳ್ಳಲ್ಲ ಅನ್ನೋ ಕಾರಣಕ್ಕೆ ಅವಳು ನನ್ನಿಂದ ದೂರ ಆಗೋ ಪ್ರಯತ್ನ ಮಾಡ್ತಿದ್ಲು ದೊಡಮ್ಮ. ಅದಕ್ಕೆ ನಾನು ನಿಮ್ಮ ಹತ್ರ ಕರ್ಕೊಂಡು ಬಂದೆ. ಪ್ಲೀಸ್ ದೊಡಮ್ಮ, ನಮ್ಮಮ್ಮನಿಗೆ ಹೇಳಿ ಪ್ಲೀಸ್ ನಮ್ಮ ಮದುವೆ ಆಗೋ ಥರ ಮಾಡಿ, ಪ್ಲೀಸ್ ಹೆಲ್ಪ್ ಮಾಡಿ ಅಂತ ಕೇಳ್ಕೊತಾನೆ. ಅದಕ್ಕೆ ಆದಿ, ಅಯ್ಯೋ ಇದನ್ನು ನೀನು ನನ್ನ ಹತ್ರ ಕೇಳ್ಕೊಬೇಕಾ? ನನಗೆ ಸಾರ್ಥಕ್ ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ಅದು ಹೇಗೆ ಕಾಮಾಕ್ಷಿ ವೀಕ್ಷಿತನ ಒಪ್ಕೊಳ್ಳಲ್ಲ? ನಮ್ಮ ವೀಕ್ಷಿತಂಗೆ ಏನು ಕಮ್ಮಿ ಆಗಿದೆ? ನಾನು ನಿಮ್ಮ ಅಮ್ಮನ ಹತ್ರ ಮಾತಾಡಿ ಮದುವೆಗೆ ಒಪ್ಪಿಸ್ತೀನಿ. ನಾನು ಈಗಲೇ ಕಾಲ್ ಮಾಡಲಾ ಕಾಮಾಕ್ಷಿಗೆ ಅಂತ ಕೇಳ್ತಾರೆ. ಅದಕ್ಕೆ ಆದಿ, ಬೇಡ ದೊಡಮ್ಮ, ಇವಾಗ ಕಾಲ್ ಮಾಡಬೇಡಿ. ಅಮ್ಮ ಮನೆಯಲ್ಲಿಲ್ಲ, ನೀವೂ ನಾಳೆ ವ್ರತ ಅಂತ ಹೊರಟಿದ್ದೀರಾ. ನೀವು ದೇವಸ್ಥಾನದಿಂದ ಬಂದ ಮೇಲೆ ಇದನ್ನು ಮಾತಾಡಿ ಪ್ಲೀಸ್ ದೊಡಮ್ಮ ಅಂತ ಕೇಳ್ಕೊತಾನೆ. ಅದಕ್ಕೆ ಯಶೋಮತಿಯವರು ಓಕೆ ಆಯಿತು ಅಂತ ಹೇಳ್ತಾರೆ. ಓ, ನನಗೆ ಇವಾಗ ಗೊತ್ತಾಗ್ತಾ ಇದೆ, ಅದಕ್ಕೇನಾ ಮೊನ್ನೆ ಡೈನಿಂಗ್ ಟೇಬಲ್ ಮೇಲೆ ಸಾರ್ಥಕ್ ಇಂಡೈರೆಕ್ಟಾಗಿ ವೀಕ್ಷಿತ ಬಗ್ಗೆ ಮಾತಾಡಿದ್ದು. ಕಳ್ಳ, ನನ್ನ ಹತ್ರ ಬಿಟ್ಟೇ ಕೊಟ್ಟಿಲ್ಲ ನೋಡು ನಿಮ್ಮ ಲವ್ ಬಗ್ಗೆ ಅಂತ ಕೇಳ್ತಾರೆ. ಇಲ್ಲ ದೊಡಮ್ಮ, ನನ್ನ ಲವ್ನ ಇವಾಗ ತಾನೇ ವೀಕ್ಷಿತ ಒಪ್ಕೊಂಡಿದ್ದು, ಇಲ್ಲಿವರೆಗೂ ಒಪ್ಕೊಂಡೇ ಇರಲಿಲ್ಲ ಅಂತ ಹೇಳ್ತಾನೆ. ಯಶೋಮತಿಯವರು ವೀಕ್ಷಿತ ಹತ್ರ ಹೌದೇನಮ್ಮ ಅಂತ ಕೇಳ್ತಾರೆ. ವೀಕ್ಷಿತ, ಹೌದು ಅತ್ತೆ, ಕಾಮಾಕ್ಷಿ ಅತ್ತೆಗೆ ನನ್ನನ್ನು ಕಂಡ್ರೆ ಅಷ್ಟಕ್ಕಷ್ಟೇ ಮುಂಚೆಯಿಂದನೂ. ಅದು ಅಲ್ಲದೆ ಅವ್ರು ನಿಮ್ಮ ಹತ್ರ ಮೊನ್ನೆ ಬಂದು ಮದುವೆ ಬಗ್ಗೆ ಮಾತಾಡೋದನ್ನ ನನಗೆ ಗೊತ್ತಾಯಿತು. ಇನ್ನು ನಾನಿವಾಗ ಆ ದಿನ ಪ್ರೀತಿನ ಒಪ್ಕೊಂಡ್ರೆ ಆ ದಿನ ಮದುವೆ ಆಗೋಕ್ಕಾಗಲ್ಲ, ಅದಕ್ಕೆ ಅವ್ರು ಒಪ್ಪಲ್ಲ ಅಂತ ಹೇಳಿ ನಾನು ಒಪ್ಕೊಂಡಿರಲಿಲ್ಲ ಅಂತ ಹೇಳ್ತಾಳೆ. ಹೀಗೆಲ್ಲ ಇರುವಾಗ ನಾನು ಹೇಗೆ ಆದಿ ಪ್ರೀತಿನ ಒಪ್ಕೊಳ್ಳಿ? ಅದರಿಂದ ಪ್ರಯೋಜನ ಏನಿದೆ? ನಾನು ಆದಿ ಪ್ರೀತಿನ ಒಪ್ಕೊಂಡಿರಲಿಲ್ಲ ಅತ್ತೆ. ಆದರೆ ಇವತ್ತು ಆದಿ ಸೀರಿಯಸ್ ಆಗಿ ಬಂದು ತನ್ನ ಪ್ರೀತಿ ವಿಷಯನ, ತನ್ನ ಅಭಿಪ್ರಾಯನ ನನ್ನ ಹತ್ರ ಹೇಳಿದಾಗ ಇರೋ ವಿಷಯ ಎಲ್ಲದನ್ನು ನಾನು ಆದಿ ಹತ್ರ ಹೇಳಿದೆ. ಅದಕ್ಕೋಸ್ಕರ ಆದಿ ನಿಮ್ಮ ಹತ್ರ ಬಂದು ಕೇಳ್ತಾ ಇದ್ದಾನೆ. ಕಾಮಾಕ್ಷಿ ಅತ್ತೆ ನನ್ನ ಪ್ರೀತಿನ, ನನ್ನ ಮದುವೆನ ಒಪ್ಕೊಳ್ಳಿಲ್ಲ ಅಂತ ಅಂದರೆ ಮನೆಯವ್ರ ಮಧ್ಯದಲ್ಲಿ ನಾನೇ ಸಮಸ್ಯೆ ತಂದಿಟ್ಟಂಗೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಒಪ್ಕೊಂಡಿರಲಿಲ್ಲ. ಆದರೆ ನಾನಂತೂ ಒಂದಂತೂ ಕ್ಲಿಯರ್ ಆಗಿದ್ದೀನಿ, ಮನೆಯವರೆಲ್ಲರೂ ಒಪ್ಪಿ ನಮ್ಮ ಮದುವೆನ ಮಾಡಿಕೊಟ್ರೆ ಮಾತ್ರ ನಾನು ಮುಂದುವರಿತೀನಿ, ಇಲ್ಲ ಅಂತಂದರೆ ನಾನು ಮದುವೆ ಆಗಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಯಶೋಮತಿಯವರು ಒಂದು ವೇಳೆ ಕಾಮಾಕ್ಷಿ ಮದುವೆಗೆ ಒಪ್ಪಲಿಲ್ಲ ಅಂತ ಕೇಳ್ತಾರೆ. ಅದಕ್ಕೆ ವೀಕ್ಷಿತ, ನಾನು ಮದುವೆನೇ ಆಗ್ದೇ ಹೀಗೆ ಉಳಿದ್ಬಿಡ್ತೀನಿ ಅಂತ ಹೇಳ್ತಾಳೆ. ಆದಿ ಕೂಡ, ಇಲ್ಲ ದೊಡಮ್ಮ, ನಾನು ಅಷ್ಟೇ, ನಾನು ಪ್ರೀತಿ ಮಾಡಿದ್ದು ವೀಕ್ಷಿತನ್ ಮಾತ್ರ. ಅದೇ ರೀತಿ ಮದುವೆ ಆದರೆ ಅದು ವೀಕ್ಷಿತನ್ ಮಾತ್ರ, ಇಲ್ಲ ಅಂದರೆ ನಾನು ಕೊನೆವರೆಗೂ ಮದುವೆನೇ ಆಗಲ್ಲ ದೊಡಮ್ಮ ಅಂತ ಹೇಳ್ತಾನೆ. ಅದಕ್ಕೆ ಯಶೋಮತಿಯವರು, ಖಂಡಿತ ನಾನು ನಿಮ್ಮ ಪ್ರೀತಿಗೆ ಸಪೋರ್ಟಿವ್ ಆಗಿ ನಿಂತಿರ್ತೀನಿ. ಅದೇ ರೀತಿ ಮನೆಯವ್ರನ್ನೆಲ್ಲವ್ರನ್ನೂ ಒಪ್ಪಿಸಿ ಕಾಮಾಕ್ಷಿ ಹತ್ರ ಮಾತಾಡಿ ನಿಮ್ಮಿಬ್ಬರು ಮದುವೆನ ನಾನು ಮಾಡಿಸ್ತೀನಿ. ಈ ಪ್ರೀತಿಗೆ ನನ್ನ ಸಂಪೂರ್ಣ ಬೆಂಬಲ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಆದಿ, ಥ್ಯಾಂಕ್ ಯು ಸೋ ಮಚ್ ದೊಡಮ್ಮ, ಕೂಡ ನೀವು ಹೇಗೆ ಹೇಳ್ತೀರಾ ಹಾಗೆ ನಾನು ಒಪ್ಕೊತೀನಿ ಅತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಯಶೋಮತಿಯವರು, ನಾನು ವ್ರತ ಮುಗಿಸಿ ಅವ್ರಿಗೂ ಒಂದು ಮುನ್ನೆಚ್ಚರಿಕೆ ಅಂತ, ನಿಮ್ಮ ಪ್ರೀತಿ ವಿಷಯನ ಯಾರ ಹತ್ರನೂ ಹೇಳೋಕೆ ಹೋಗಬೇಡಿ, ದುಡುಕಿ ಯಾವುದೇ ರೀತಿ ನಿರ್ಧಾರನ ತಗೊಳ್ಳಲ್ಲ ಅಂತ ನನಗೆ ಮಾತು ಕೊಡಿ ಅಂತ ಕೈ ನೀಡ್ತಾರೆ. ಆದಿ ಮತ್ತೆ ವೀಕ್ಷಿತ, ನಾವು ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ಹೇಳಲ್ಲ ದೊಡಮ್ಮ ಅಂತ ಅಂದ್ಬಿಟ್ಟು ಭಾಷೆನ ಕೊಡ್ತಾರೆ. ಅದಾದಮೇಲೆ ಯಶೋಮತಿಯವರು, ಯಾವುದೇ ಕಾರಣಕ್ಕೂ ನಿಮ್ಮಿಬ್ಬರು ಮಧ್ಯದಲ್ಲಿ ಈ ಥರನೇ ಅನ್ಯೂನ್ಯತೆ ಇರಲಿ, ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಬಂದ್ರೂ ಇಬ್ಬರು ಕೂತು ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾರೆ. ಇಬ್ರು ಯಾವಾಗ್ಲೂ ಸುಖವಾಗಿ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಅಂತ ಹೇಳ್ತಾರೆ. ಅದಕ್ಕೆ ಆದಿ, ಆಶೀರ್ವಾದ ಮಾಡಿ ದೊಡಮ್ಮ ಅಂತ ಅಂದ್ಬಿಟ್ಟು ಇಬ್ರು ಕಾಲಿಗೆ ಬೀಳ್ತಾರೆ. ಯಶೋಮತಿಯವರು ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ಅಂತ ಆಶೀರ್ವಾದನ ಮಾಡ್ತಾರೆ. ಥ್ಯಾಂಕ್ ಯುನ ಹೇಳಿ ಯಶೋಮತಿಯವ್ರಿಗೆ ಅವರಿಬ್ರು ಅಲ್ಲಿಂದ ಹೊರಡ್ತಾರೆ. ಭೂಮಿ ಮನೆ ಹತ್ರ ಬರ್ತಾಳೆ. ಸಹನಾ ಅದೇ ಸಮಯಕ್ಕೆ ಹೊರಗಡೆ ಬರ್ತಾಳೆ. ಏನೇ ಭೂಮಿ, ಇಷ್ಟು ಬೇಗ ಪಾರ್ಲರಿಂದ ಬಂದ್ಬಿಟ್ಯಾ? ಮುಖದಲ್ಲಿ ಏನು ಬದಲಾವಣೆನೇ ಕಾಣಿಸ್ತಾ ಇಲ್ಲ, ಮುಖ ತುಂಬಾನೇ ಡಲ್ ಆಗಿದೆ, ಯಾಕೋ ಉರ್ಕೊಂಡಿರೋ ಥರ ಕಾಣಿಸ್ತಾ ಇದೆ, ಏನಾಯ್ತು ಅಂತ ಕೇಳ್ತಾಳೆ. ಅದಕ್ಕೆ ಭೂಮಿ, ವಧು ನಮಗೆ ತುಂಬಾನೇ ಮೋಸ ಮಾಡಿಬಿಟ್ಲು ಕಣೆ, ನಾವು ಇಷ್ಟು ದಿನ ಅವಳು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾಳೆ ಅಂತ ತುಂಬ ಭರವಸೆನಲ್ಲಿದ್ವಿ, ಅವಳು ನಮ್ಮ ಕಣ್ಣಿಗೆ ಮಣ್ಣೆರ್ಚಿದಾಳೆ, ಅವಳಿಗೆ ಯಾವುದೇ ರೀತಿ ಕೆಲಸ ಸಿಕ್ಕಿಲ್ಲ, 1 ಲಕ್ಷ ಅಂತ ಸುಳ್ಳು ಹೇಳಿ ನಮಗೆ ಮೋಸ ಮಾಡ್ತಾ ಇದ್ದಾಳೆ, ಯಾವ ಕೆಲಸನೂ ಸಿಕ್ಕಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಸಹನಾ, ಹೌದಾ, ಅಂಥದ್ದೇನು ಮೋಸ ಮಾಡಿದ್ಲು, ನಮಗೆ ಯಾರು ಹೇಳಿದ್ದು ನಿನಗೆ ಅಂತ ಕೇಳ್ತಾರೆ. ಅದಕ್ಕೆ ಭೂಮಿಕಾ, ಪಾರ್ಕಲ್ಲಿ ಸೋಮು ಅಂಕಲ್ ಸಿಕ್ಕಿದ್ರು, ಅವ್ರು ಎಲ್ಲದನ್ನೂ ಹೇಳಿದ್ರು, ಅವಳಿಗೆ ಯಾವುದೇ ರೀತಿ ಕೆಲಸ ಸಿಕ್ಕಿಲ್ಲ, ದೊಡ್ಡ ಕಂಪ್ನಿ, ದೊಡ್ಡ ಫೆಸಿಲಿಟೀಸ್ ಇರುತ್ತೆ, ಅದು ಇದು ಅಂತ ನಮ್ಮ ಹತ್ರ ಹೇಳಿದ್ದಾಳೆ ಅಂತ ಭೂಮಿ ಹೇಳ್ತಾಳೆ. ಅದಕ್ಕೆ ಸಹನಾ, ಅಯ್ಯೋ ಹೌದಾ, ಇದನ್ನೇನು ಮಾಡೋದು ಇವಾಗ ಅಂತ ಕೇಳ್ತಾರೆ. ಅದಕ್ಕೆ ಭೂಮಿ, ಅಪ್ಪ ಅಮ್ಮನೂ ಮನೇಲಿಲ್ಲ, ಅಪ್ಪ ಅಮ್ಮನಿಗೆ ಹೇಳೋದು ಬೇಡ, ಯಾಕೆ ಅಂತಂದರೆ ಅವರು ದೂರದಲ್ಲಿದ್ದಾರೆ, ಗಾಬರಿಯಾಗಿ ಅಲ್ಲಿಂದ ಬಂದುಬಿಡ್ತಾರೆ, ಅದಕ್ಕೆ ಏನು ಮಾಡೋದು ಅಂತ ಕೇಳ್ತಾಳೆ. ಅದಕ್ಕೆ ಸಹನಾ, ಅಯ್ಯೋ ಅಪ್ಪನೂ ಕೆಲಸಕ್ಕೆ ಸೇರಿಕೊಂಡಿದ್ರು, ಅಲ್ಲೂ ಅವಮಾನ ಆಯಿತು ಅಂತ ಅಲ್ಲೂ ಬಿಟ್ಟು
ಮನೇಲಿ ಬಂದು ಕೂತಿದ್ದಾರೆ. ಇವಾಗ ಏನು ಮಾಡೋದು, ದೊಡ್ಡವರು ಅಂತ ಯಾರಿದ್ದಾರೆ, ಯಾರಿಗೆ ಹೇಳೋದು ಅಂತ ಯೋಚನೆ ಮಾಡುವಾಗ ಸಚಿನ್ ನೆನಪಾಗ್ತಾನೆ. ಅದಕ್ಕೆ ಸಚಿನ್ಗೆ ಹೇಳೋಣ ಅಂತ ಸಹನಾ ಹೇಳ್ತಾಳೆ. ಅದಕ್ಕೆ ಭೂಮಿ ಭಾವನ್ಗ ಬೇಡ ಹತ್ರ ನಾನು ಮಾತಾಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಸಹನಾ ಸರಿ ಆಯಿತು ಇರು, ಸಚಿನ್ಗೆ ಫೋನ್ ಮಾಡ್ತೀನಿ ಅಂತ ಸಹನಾ ಸಚಿನ್ಗೆ ಫೋನ್ ಮಾಡ್ತಾಳೆ. ಸಚಿನ್ ಅಯ್ಯೋ ನೆಮ್ಮದಿಯಾಗಿ ಒಂದಿನಾನು ಇರಕ್ಕೆ ಬಿಡಲ್ವಲ್ಲ ಈ ಹೆಂಡ್ತಿಯರು ಅಂತ ಅಂದ್ಬಿಟ್ಟು ಫೋನ್ನ ರಿಸೀವ್ ಮಾಡ್ತಾರೆ. ರಿಸೀವ್ ಮಾಡಿ ಹೇಳು ಚಿನ್ನ ಅಂತ ಕೇಳ್ತಾರೆ. ಅದಕ್ಕೆ ಒಳ್ಳೆಯವರು ಅಂತ ನಂಬ್ಕೊಂಡಿರೋರೆಲ್ಲ ನಮಗೆ ಮೋಸ ಮಾಡ್ತಾರೆ, ಭೂಮಿ ಎಲ್ಲ ಹೇಳಿದ್ದಾಳೆ, ಮುಚ್ಚಿಟ್ಟಿದ್ದ ಸತ್ಯ ಎಲ್ಲ ಹೊರಗೆ ಬಂದಿದೆ, ನೀವು ಬನ್ನಿ ಬೇಗ ಮನೆಗೆ ಅಂತ ಕರೀತಾಳೆ. ಅದಕ್ಕೆ ಸಚಿನ್ ಅಯ್ಯೋ ಕೂತ್ ಮಾತಾಡೋಣ ಏನಾಯಿತು ಹೇಳು ಅಂತ ಕೇಳ್ತಾರೆ. ಅದಕ್ಕೆ ಸಹನ ಇವಾಗ ಬರ್ತಿರೋ ಇಲ್ವೋ ಅಂತ ಕೇಳ್ತಾರೆ. ಅದಕ್ಕೆ ಭೂಮಿ ಏನಂತೆ ಅವ್ರದ್ದು ಕೊಡು ಇಲ್ಲಿ ಅಂತ ಫೋನ್ನ ಇಸ್ಕೊತಾಳೆ. ಭೂಮಿ ಎಲ್ಲಿದ್ದೀರಾ ಬಾವ, ಬೇಗ ಮನೆಗೆ ಬನ್ನಿ ಅಂತ ಕರೀತಾಳೆ. ಅದಕ್ಕೆ ಸಚಿನ್ ಬೇಗ ಬರ್ತೀನಿ ಏನು ಹೇಳು ಭೂಮಿ ಅಂತ ಕೇಳ್ತಾರೆ. ಇಲ್ಲ ನೀವು ಮನೆಗೆ ಬರ್ತೀರೋ ಅಥವಾ ನೀವಿರೋ ಜಾಗಕ್ಕೆ ಬರೋದು ಅಂತ ಅಂದ್ಬಿಟ್ಟು ಭೂಮಿ ಕೇಳ್ತಾಳೆ. ಅದಕ್ಕೆ ಸಚಿನ್ ಇಲ್ಲ ನಾನೇ ಮನೆಗೆ ಬರ್ತೀನಿ ಅಂತ ಹೇಳ್ತಾನೆ. ಫೋನ್ನ ಕಟ್ ಮಾಡ್ತಾರೆ. ಅದಾದಮೇಲೆ ಸಚಿನ್ ಏನು ಭೂಮಿ ನನಗಿವಾಗ ಈ ಥರ ಫೋನ್ ಮಾಡಿದ್ದಾಳಲ್ಲ, ಏನಾಯ್ತಪ್ಪ, ಮನೆಯಲ್ಲಿ ಯಾರೂ ಇಲ್ಲದೆ ಇದ್ದಾಗ ಸಹನ ಬ್ರೈನ್ ವಾಶ್ ಮಾಡಿರ್ತಾಳೆ, ಇವಳು ಎಲ್ಲ ಸತ್ಯ ಗೊತ್ತಾಗ್ಬಿಟ್ಟಿರುತ್ತೆ, ಏನಪ್ಪ ಮಾಡೋದು ಇವಾಗ, ಅಯ್ಯೋ ದೇವರೇ ನೀನೇ ಕಾಪಾಡಬೇಕಾ. ಸಹನ ಹತ್ರ ಹೋಗಿ ಮಂಡಿ ಊರಿ ಕೂತ್ಕೊಂಡು ಎಲ್ಲದನ್ನು ನಿಜ ಹೇಳಿಬಿಟ್ಟು ಕ್ಷಮೆ ಕೇಳ್ಬಿಡ್ತೀನಿ, ಎಲ್ಲ ಸರಿ ಹೋಗುತ್ತೆ, ಅಯ್ಯೋ ದೇವರೇ ಏನಾಗುತ್ತಪ್ಪ ಅಂತ ಬೇಡ್ಕೊಂಡು ಮನೆ ಕಡೆ ಹೊರಡ್ತಾರೆ. ಆದಿ ಮತ್ತೆ ವೀಕ್ಷಿತ ಇಬ್ರು ದೊಡ್ಡಮ್ಮ ಒಪ್ಕೊಂಡ್ರು ಅಂತ ಅಂದ್ಬಿಟ್ಟು ಫುಲ್ಲು ಖುಷಿಯಾಗಿ ಇಬ್ರು ಪ್ರೀತಿ ಗುಂಗಲ್ಲಿರ್ತಾರೆ. ಆದಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಬಿಟ್ಟು ವೀಕ್ಷಿತಾಗೆ ಮುತ್ಕೊಡೋಕೆ ಹೋಗ್ತಾನೆ. ಅದಕ್ಕೆ ವೀಕ್ಷಿತ ಇದೆಲ್ಲ ಮದುವೆ ಆದಮೇಲೆ ಅಂತ ಹೇಳ್ತಾಳೆ. ಅದಕ್ಕೆ ಆದಿ ಮದುವೆ ಆಗ್ತೀವಲ್ಲ ಈಗ, ಪ್ರೀತಿಸ್ತಾ ಇದ್ದೀವಿ ಅಂದಮೇಲೆ ಮುಂದೆ ಮದುವೆ ಆಗೇ ಆಗ್ತೀವಿ ಅಂತ ಹೇಳ್ತಾನೆ. ಅದಕ್ಕೆ ಹೇಗೆ ನಂಬೋದು ನಿನ್ನನ್ನು, ಒಂದು ಪಕ್ಷ ನಿಮ್ಮಮ್ಮ ಬೇಡ ಅಂದರೆ ನನ್ನನ್ನು ಬಿಡ್ಬೋದೇನೋ ನೀನು ಅಂತ ಹೇಳ್ತಾಳೆ. ಇಲ್ಲ ಖಂಡಿತ ಯಾರೇ ಅಡ್ಡ ಬಂದ್ರೂ ನಾನು ನಿನ್ನನ್ನು ಬಿಡೋ ಮಾತೇ ಇಲ್ಲ ಆದಿ ಹೇಳ್ತಾನೆ. ಅದಕ್ಕೆ ವೀಕ್ಷಿತ ನಾನು ಹೇಗೆ ನಂಬೋದು ಅಂತ ಕೇಳ್ತಾಳೆ. ಅದಕ್ಕೆ ಆದಿ ಸ್ವಲ್ಪ ದೂರ ಹೋಗಿ ಏನೋ ತೊಗೊಂಡು ಬರ್ತಾನೆ. ಏನದು ಅಂತ ಕೇಳ್ತಾಳೆ. ಏನೋ ತಂದಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತಾನೆ. ಏನಿದು ಅಂತ ಗಾಬರಿ ಆಗ್ತಾಳೆ ವೀಕ್ಷಿತ. ಆದಿ ಚಾಕುನ ತೊಗೊಂಡು ಬಂದು ತನ್ನ ಕೈನ ಕುಯ್ಕೊಂಡು ಅದರಿಂದ ರಕ್ತನ ತೆಗೆದು ವೀಕ್ಷಿತ ಹಣೆಗಿಡ್ತಾನೆ. ಇನ್ನು ಮುಂದೆ ಯಾರೂ ನಮ್ಮನ್ನು ದೂರ ಮಾಡೋಕ್ಕೆ ಸಾಧ್ಯ ಇಲ್ಲ, ನೀನೇ ನನ್ನ ಹೆಂಡತಿ, ಯಾರೇ ದೂರ ಮಾಡೋದಕ್ಕೆ ಬಂದ್ರೂ ನಾನು ನಿಂತ್ಕೊತೀನಿ ಅಂತ ಹೇಳ್ತಾನೆ. ಅದಕ್ಕೆ ವೀಕ್ಷಿತ ಇಷ್ಟೊಂದು ನೀನು ನನ್ನನ್ನು ಪ್ರೀತಿ ಮಾಡ್ತೀಯ ಅಂತ ಗೊತ್ತಿರಲಿಲ್ಲ ಆದಿ, ಥ್ಯಾಂಕ್ ಯು ಆದಿ ಅಂತ ಅಂದ್ಬಿಟ್ಟು ವೀಕ್ಷಿತ ಆದಿನ ತಪ್ಕೊತಾಳೆ. ಅದಾದಮೇಲೆ ಆದಿ ಕೈಯಲ್ಲಿ ರಕ್ತ ಬರ್ತಾ ಇರುತ್ತೆ. ಅದಕ್ಕೆ ವೀಕ್ಷಿತ ಇರು ಬ್ಯಾಂಡೇಡ್ ತರ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಓಡ್ ಬರ್ತಾಳೆ. ವೀಕ್ಷಿತ ಅಲ್ಲಿಂದ ಹೋದ್ಮೇಲೆ ಆದಿ ಬ್ಲಡ್ಗೆ ಥ್ಯಾಂಕ್ ಯು ಮೈ ಡಿಯರ್ ಬ್ಲಡ್, ವೀಕ್ಷಿತ ನನ್ನ ಲವ್ನ ಒಪ್ಕೊಂಡಿರೋದಕ್ಕೆ ನೀನು ಒಂಥರ ಕಾರಣ ಆಗಿದೆಯಾ, ಥ್ಯಾಂಕ್ ಯು ಸೋ ಮಚ್. ನಾನು ಯಾವುದೆಲ್ಲ ರೀತಿನಲ್ಲಿ ಹೇಳಿದೆ ಆದರೆ ವೀಕ್ಷಿತ ಒಪ್ಕೊಂಡಿರಲಿಲ್ಲ, ಇವತ್ತು ನನ್ನ ಲವ್ನ ಒಪ್ಕೊಂಡಿದ್ದಾಳೆ, ನನ್ನ ಲವ್ ಸಕ್ಸಸ್ಗೆ ನೀನೂ ಕಾರಣ ಅಂತ ಹೇಳ್ಕೊತಾ ಇರ್ತಾನೆ. ಅಷ್ಟರೊಳಗಡೆ ವೀಕ್ಷಿತ ಬ್ಯಾಂಡೇಡ್ನ ತೊಗೊಂಡು ಬಂದು ಆದಿನ ಕೂರಿಸಿ ಬ್ಯಾಂಡೇಡ್ ಮಾಡ್ತಾಳೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.